ಬಜೆಟನ್ನು ಕೂಟ ಕೊಟ್ಟು ಸರಿಯಾದ ರೀತಿಯಂಥ ತನಿಖೆಯನ್ನು ಮಾಡಿಸಿ ಈ ವಂಶ ಒಂದು ಪಾರಂಪರ್ಯ ಒಂದು ಅಡಿಕೆ ಬೆಳೆ ಏನಿದೆ ಇದಕ್ಕೆ ಮಾರಕವಾದಂಥ ಷಡ್ಯಂತ್ರಗಳು ನಡೀತಿರುವಂಥ ಈ ಸಂದರ್ಭದಲ್ಲಿ ಒಂದು ಸರಿಯಾದ ಸಂಶೋಧನೆ ಮಾಡಿ ಇದರಲ್ಲಿ ಗುಟ್ಕಾ ಇನ್ನೊಂದು ಕ್ಯಾನ್ಸರು ಅದು ಬೇರೆ ಅದು. ಆದರೆ ಸ್ಪಷ್ಟವಾದಂಥ ಅಡಿಕೆಯಲ್ಲಿ ಯಾವುದೇ ಕ್ಯಾನ್ಸರ್ ಮಾರಕವಾದಂಥ ವಿಚಾರಗಳು ಇಲ್ಲ ಅನ್ನೋವಂಥ ಸ್ಪಷ್ಟತೆಯನ್ನು ಈ WHO ತಿಳಿಸ್ಬೇಕಾಗತ್ತೆ, ಸಂಬಂಧಪಟ್ಟಂಥ ಕೋರ್ಟ್ ತಿಳಿಸ್ಬೇಕಾಗತ್ತೆ. ಇದ್ರ ಮುಖಾಂತರ ರೈತರ ರಕ್ಷಣೆ ನಿಲ್ಲಬೇಕು ಅಂತೇಳಿ ನಮ್ಮ ಸಮಾವೇಶದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಒಂದು. ಎರಡನೇದು ವಿಶೇಷ, ನಿಮಗೆ ಎಲ್ಲರೂ ಕೂಡ ಗೊತ್ತಂಥ ವಿಚಾರ, ನಮ್ಮ ಅಡಿಕೆಗೆ ಎಲೆ ಚುಕ್ಕ ರೋಗ ತುಂಬ ದೊಡ್ಡ ರೀತಿಯಲ್ಲಿ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸೊ ಈ ದೃಷ್ಟಿಯಿಂದ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾಕೆ ಈ ದೊಡ್ಡ ಒಂದು ಸಮಸ್ಯೆಯನ್ನು ರೈತರಿಗೆ ಅದರಿಂದ ದಾಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ? ಇದರಿಂದ ಸಾಕಷ್ಟು ನಮ್ಮ ಮಲೆನಾಡಲ್ಲಿ ಈ ಒಂದು ಎಲೆ ಚಿಕ್ಕ ಹಳದಿ ಎಲೆ ಯೆಲ್ಲೋ ಲೀಫ್ ಈ ಒಂದು ರೋಗದಿಂದ ಸಾಕಷ್ಟು ಭೂಮಿಯನ್ನು, ಎಕರೆ ತೋಟಗಳನ್ನು ಕಳ್ಕೊಂಡ್ರು. ಹಿಂದೆ ನಮ್ಮ ಹಾಲಪ್ಪನವರು, ನಾವು, ಜ್ಞಾನೇಂದ್ರ ಅವರು ಇರ್ಬೋದು, ಅವತ್ತು ಹಕ್ರೆ ಮಲ್ಲಿಕಾರ್ಜುನವರು ಬೇರೆ ಪಕ್ಷದಲ್ಲಿದ್ದು ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಅವರು ಹೋರಾಟಗಳನ್ನು ಮಾಡಿದರು. ಈ ರೀತಿ ಆ ಸಂದರ್ಭದಲ್ಲಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಆಯಿತು, ನ್ಯಾಷನಲ್ ಸೈಂಟಿಫಿಕ್ ಕಮಿಟಿ ರೆಕಮೆಂಡೇಶನ್. ಸುಮಾರು 226 ಕೋಟಿ ಲಾಸ್ ಆಗಿದೆ ಅಂಥೇಳಿ ಪ್ರಪೋಸಲ್ನ ಕೊಟ್ಟಿದ್ದರು. ಹಾಗಾಗಿ ಮೊನ್ನೆ ನಾವು ಹೋದಾಗ ಗಂಭೀರವಾಗಿ ಮಾತಾಡಿದ್ದೀವಿ. ಈಗೂ ಕೂಡ ಅದನ್ನು ಕೇಂದ್ರದಿಂದ ಹಣವನ್ನು ಕೊಡಬೇಕು, ರೈತರ ಕಣ್ಣೀರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಗೌರವಾನ್ವಿತ ಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಬಂದಾಗ ಇದ್ರ ಬಗ್ಗೆನೂ ಕೂಡ ಅವರಿಂದ ಉತ್ತರವನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಇಲ್ಲಿ ಒಂದು ರಿಸರ್ಚ್ ಸೆಂಟರ್ ಆಗಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಪ್ರಪಂಚದಲ್ಲಿ ಹೈಯೆಸ್ಟ್ ನಾವು ಭಾರತದಲ್ಲಿ ಅಡಿಕೆ ಬೆಳಿತೀವಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನಾವು ಹೆಚ್ಚಿಗೆ ಗ್ರೋ ಮಾಡ್ತೀವಿ. ಈ ಥರ ಸಮಸ್ಯೆಗಳು ಬಂದಾಗ, ಈ ಥರ ಡಿಸೀಸಸ್ ಬಂದಾಗ ಒಂದು ರಿಸರ್ಚ್ ಸೆಂಟರ್ದು ಕೂಡ ಅವಶ್ಯಕತೆ ಇದೆ ಅಂಥೇಳಿ ನಾಳೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡುವಂಥವ್ರು ಇದ್ದೀವಿ. ಮೂರನೇದು ಮಾಯಿಶ್ಚರಿಗೆ ಸಂಬಂಧಪಟ್ಟಂತೆ ಅಡಿಕೆಯನ್ನು ಇವತ್ತು ರೈತರಿಂದ ಕೊಂಡುಕೊಂಡು ಅದನ್ನು ಮಾರ್ಕೆಟ್ಗೆ ಕೊಡುವಂಥ ಕೆಲಸಗಳೇನು ಆಗ್ತಾ ಇದೆ, ಅಲ್ಲಿ ಸಾಕಷ್ಟು ನಾವು ಕೊಟ್ಟಂಥ ಮಾಲನ್ನು, ಅಡಿಕೆಯನ್ನು ವಾಪಸ್ ರಿಜೆಕ್ಟ್ ಆಗ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಡಿಕೆ ತೇವಾಂಶ 7% ಇರಬೇಕು ಅಂತೇಳಿ ಇಲಾಖೆ ಹೇಳುತ್ತೆ. 7% ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ರೈತರಿಗೆ. ಹಾಗಾಗಿ ತೇವಾಂಶವನ್ನು ನಮಗೆ ಅಪ್ ಟು 10 to 11 ಅಥವಾ 11 to 12% ಇಷ್ಟರ ಇದ್ದರೆ ರೈತರು ಆ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅಲ್ಲಪ್ಪನವ್ರ? ಅಷ್ಟು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮದು ಮಾಯಿಶ್ಚರ್ ಕಂಟೆಂಟ್ 7% ಅಂತ ಏನಿದೆ ಅದನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂಥೇಳಿ ಇದನ್ನು ಕೂಡ ವಿಶೇಷ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಮತ್ತು ಎಕ್ಸ್ಪೋರ್ಟ್ ಹೆಚ್ಚಿಗೆ ಆದ್ಯತೆ ಕೊಡಬೇಕು. ಇಲ್ಲಿಂದ ನಾವು ವಿದೇಶಗಳಿಗೆ ನಮ್ಮ ರೈತರು ಬೆಳೆದಂಥ ಈ ಅಡಿಕೆಯನ್ನು, ಅದರ ಉಪ ಪದಾರ್ಥಗಳನ್ನು ಎಕ್ಸ್ಪೋರ್ಟಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇಂಪೋರ್ಟ್ ಆಗುವಂಥ ಅಡಿಕೆಗೆ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅಕ್ರಮವಾಗಿ ಅಡಿಕೆಯನ್ನು ನಮಗೆ ಏನು ಇಲ್ಲಿ ಬರ್ತಾ ಇದೆ ಅದನ್ನು ತಡೆ ಹಿಡಿಯಲಿಕ್ಕೆ ಒಂದು ಶಾಶ್ವತವಾದಂಥ ಸರಿಯಾದ ರೀತಿಯಂಥ ಕಾನೂನನ್ನು ತರಬೇಕು ಅಂಥೇಳಿ ಈ ರೀತಿ ಅಡಿಕೆ ಬೆಳೆಗಾರರ ಒಂದು ಹೋರಾಟದ ಸಮಿತಿಯ ನಾಳೆ ಸಮಾವೇಶದಲ್ಲಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಗೌರವಿತ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದಂಥ ಪ್ರತಿಫಲ ಇವತ್ತು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಲೆನಾಡಲ್ಲಿ ಭತ್ತ ಬೆಳೆಗಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದೆ. ಭತ್ತವನ್ನು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾರೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಆ ರೈತ ಒಂದು ತುತ್ತು ಅನ್ನ ಕೊಡಬೇಕಾಗತ್ತೆ. ಹಾಗಾಗಿ ವೈಜ್ಞಾನಿಕ ಬೆಲೆ ಭತ್ತಕ್ಕೆ ಸಿಗಬೇಕಾಗತ್ತೆ. ಹೋದ ಬಾರಿ ಇದೇ ವರ್ಷದಲ್ಲಿ ಸುಮಾರು ಕ್ವಿಂಟಲಿ 3,000 ರೂಪಾಯಿ ಇತ್ತು. ಇವತ್ತು ಬೆಂಬಲ ಬೆಲೆ ಕೊಟ್ಟರು ಕೂಡ 2,200 ರೂಪೀಸ್ಗೆ ಇವತ್ತು ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಸಾಲಲ್ಲ ಅದು. ಹಾಗಾಗಿ ವೈಜ್ಞಾನಿಕವಾಗಿ ಬರುವಂಥ ದಿನದಲ್ಲಿ ಭತ್ತಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟರೆ ರೈತರು ಆ ಫುಡ್ ಪ್ರಾಡಕ್ಟ್ಸ್ಗಳನ್ನು ಬೆಳಿಲಿಕ್ಕೆ, ಕ್ರಾಪ್ಸ್ಗಳನ್ನು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಕೃಷಿ ಆಧಾರಿತ ಬೆಳೆಗೂ ಕೂಡ ಯಾವ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಇದೆ, ಅದೇ ರೀತಿ
ಈ ಕ್ರಾಪ್ಸ್ಗಳು ಕೃಷಿ ಚಟುವಟಿಕೆಗಳ ಈ ಒಂದು ಬೆಳೆಗಳೇನಿದೆ ಇದಕ್ಕೂ ಕೂಡ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಿದೆ ಇದಕ್ಕೂ ಕೂಡ ಅದೇ ಕಾನ್ಸೆಪ್ಟನ್ನು ತರಬೇಕು ಅಂತೇಳಿ. ಯಾಕೆಂದರೆ ತೋಟಗಾರಿಕೆಗೆ ಬೇರೆ ವೆದರ್ ಬೇಸ್ಡ್ ಇದೆ, ಈ ಕೃಷಿ ಪದಾರ್ಥಗಳಿಗೆ ಬೆಳೆಗಳಿಗೆ ಇದಕ್ಕೆ ಬೇರೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಇದೆ. ಇದಕ್ಕೂ ಕೂಡ ವೆದರ್ ಬೇಸ್ಡ್ ಕಾನ್ಸೆಪ್ಟ್ ಇರ್ತಂದರೆ ಸುಮಾರು ಒಂದು 8-10 ರೀತಿಯ ಅಂತ ಈ ಕೃಷಿ ಬೆಳೆಗಳಿಗೆ ವೆದರ್ ಬೇಸ್ಡ್ ಇನ್ಶೂರೆನ್ಸನ್ನು ಕೊಡಬೇಕು ಅಂತೇಳಿ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಗೌರವಂತ ಮಂತ್ರಿಗಳನ್ನು ನಾವು ಇಲ್ಲಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಸಂತೋಷವಾಗಿ ನಾಡಿದ್ದು ಶನಿವಾರ ಬರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ, ತಮ್ಮ ಮುಖಾಂತರ ರೈತರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮವನ್ನು ಸಾಗರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ, ಸಾಗರದಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘ ಇವರ ಒಂದು ನೇತೃತ್ವ ನಡೀತಿರುವಂಥ ಈ ಸಭೆಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರು, ಇಡೀ ಜಿಲ್ಲೆಯ ರೈತರಲ್ಲಿ ಬರಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ರೈತರ ಒಂದು ಕೂಗನ್ನು ಗೌರವಂತ ಮಂತ್ರಿಗಳಿಗೆ ಮುಟ್ಟಿಸುವಂಥ ಒಂದು ಒಳ್ಳೆಯ ಅವಕಾಶ ಇದೆ ಅಂಥೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊತ ದಯಮಾಡಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆ ಶಾರ್ಪ್ 10 ಗಂಟೆಗೆ ನಮ್ಮ ಶಿವಮೊಗ್ಗದ PS ಕಾಲೇಜಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟಪ್ಸ್ಗಳ ಉದ್ಘಾಟನೆ ಮತ್ತು ಒಂದು ಜಿಲ್ಲಾ ಕೇಂದ್ರದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೂ ಕೂಡ ಬರಬೇಕು. ಅಲ್ಲಿಂದ ಸಮಯ ಮಾಡಿಕೊಂಡು ಅವಕಾಶ ಇದ್ದರೆ ಇಷ್ಟು ದೊಡ್ಡ ಒಂದು ಸಮಾವೇಶ ಸಾಗರದಲ್ಲಿ ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ದಯಮಾಡಿ ಅಲ್ಲೂ ಕೂಡ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಈ ಒಂದು ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀವಿ.